ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಕರ್ನಾಟಕದಲ್ಲಿ ಸುದೀರ್ಘ ಕಾಲ ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ನಿರ್ಮಾಣ ಮಾಡಿದ ಸಿದ್ದರಾಮಯ್ಯ ಗುರುವಾರ ಅಂದರೆ ಬಕ್ರೀದ್ ಹಬ್ಬದ ದಿನ ಗವರ್ನರ್ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮೂಲಕ ಹೊಸ ಮುಖ್ಯಮಂತ್ರಿಯ ಆಯ್ಕೆಗೆ ರಾಜ್ಯದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದೆಹಲಿಯಿಂದ ಬಂದ ತಕ್ಷಣ ಸಿದ್ದರಾಮಯ್ಯ ತುರ್ತಾಗಿ ರಾಜೀನಾಮೆ ಕೊಡ್ತಾ ಇರೋದನ್ನ ನೋಡಿದ್ರೆ ಅಲ್ಲಿ ಎಲ್ಲ ಚೆನ್ನಾಗಿದೆ ಅಂತೇನು ಅನ್ನಿಸ್ತಾ ಇಲ್ಲ. ಮತ್ತು ಈ ರಾಜೀನಾಮೆ ಹಾಗೂ ಹೊಸ ಮುಖ್ಯಮಂತ್ರಿಯ ಆಯ್ಕೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕೂಡ ಕಬ್ಬಿಣದ ಕಡಲೆಯಾಗುವ ಲಕ್ಷಣಗಳು ಕಾಣ್ತಾ ಇವೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ರೆ ತಕ್ಷಣ ಹೈಕಮಾಂಡ್ಗೆ ಮತ್ತು ಪಕ್ಷಕ್ಕೆ ಉಂಟಾಗಲಿರುವ ಸಮಸ್ಯೆಗಳೇನು? ಸಿದ್ದರಾಮಯ್ಯ ಏಕಾಏಕಿ ಇಷ್ಟೊಂದು ಅರ್ಜೆಂಟ್ ಆಗಿ ಯಾಕೆ ರಾಜೀನಾಮೆ ಕೊಡ್ತಾ ಇದ್ದಾರೆ ಮತ್ತು ರಾಜ್ಯಸಭಾ ಚುನಾವಣೆಗಳ ಮೇಲೆ ಇದರ ಪರಿಣಾಮ ಏನಾಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಕಳೆದ ಹಲವಾರು ತಿಂಗಳುಗಳಿಂದ ನಡೀತಿದ್ದ ರಾಜ್ಯ ಕಾಂಗ್ರೆಸ್ ತಿಕ್ಕಾಟ ಈಗ ಕ್ಲೈಮ್ಯಾಕ್ಸ್ ಪ್ರವೇಶ ಮಾಡಿದೆ. ಮೊನ್ನೆ ದೆಹಲಿಗೆ ತಮ್ಮ ಸಮಸ್ತ ಬೆಂಬಲಿಗರ ಜೊತೆ ಹೋಗಿ ಒಂದು ಸುತ್ತು ಶಕ್ತಿ ಪ್ರದರ್ಶನ ಮಾಡಿ ಬ್ರೇಕ್ಫಾಸ್ಟ್ ಫೋಟೋಗಳನ್ನು ರಿಲೀಸ್ ಮಾಡಿದ ನಂತರ ಕೂಡ ಸಿದ್ದರಾಮಯ್ಯ ಅವರಿಗೆ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅವರ ಆಯ್ಕೆ ಸಿದ್ದರಾಮಯ್ಯ ಅವರೇ ಆದರೂ ಕೂಡ ಪ್ರಿಯಾಂಕಾ ಹಾಗೂ ಸೋನಿಯಾ ಮೇಡಮ್ ಆಯ್ಕೆ ಅಂತಿಮವಾಗಿ ಅಲ್ಲಿ ಗೆದ್ದಂತೆ ಕಾಣ್ತಾ ಇದೆ. ನನಗೆ ಈ ಬಾರಿ ಮುಖ್ಯಮಂತ್ರಿ ಪದವಿ ಸಿಗಲಿಲ್ಲ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಪದವಿಯೂ ಬೇಡ, ಡಿಸಿಎಂ ಹುದ್ದೆನೂ ಬೇಡ, ಎಲ್ಲ ಬಿಟ್ಟು ಸಾಮಾನ್ಯ ಕಾರ್ಯಕರ್ತನ ಥರ ಇದ್ದು ಬಿಡ್ತೀನಿ. ಪಕ್ಷವನ್ನ ಗೆಲ್ಲಿಸ್ಕೊಂಡು ಬಂದಿದ್ದು ನಾನು. ದೇಶದ ಎಲ್ಲೇ ಕಾಂಗ್ರೆಸ್ಗೆ ಸಮಸ್ಯೆ ಆದರೂ ಟ್ರಬಲ್ ಶೂಟರ್ ಥರ ಬರೋದು ನಾನು. ಜೈಲಿಗೆ ಹೋಗಿ ಬಂದಿದ್ದು ನಾನು. ಈಗಲೂ ನಾನು ಅಧಿಕಾರವನ್ನೇನು ಕೇಳ್ತಾ ಇಲ್ಲ, ಆದರೆ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಆಗುವಾಗ ನೀವೇ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಮಾತ್ರ ಕೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಬಹಿರಂಗವಾಗಿ ಮಾತು ಉಳಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ಹೇಳಿಬಿಡಿ. ಅಟ್ಲೀಸ್ಟ್ ಕಾರ್ಯಕರ್ತರಲ್ಲಿ ಗೊಂದಲ ಆದರೂ ನಿವಾರಣೆ ಆಗುತ್ತೆ ಅಂತ ಡಿ.ಕೆ. ಶಿವಕುಮಾರ್ ಅಲ್ಲಿ ಸೆಂಟಿಮೆಂಟ್ ಕಾರ್ಡನ್ನು ಪ್ಲೇ ಮಾಡಿದ್ರಂತೆ. ಇನ್ನು ನನ್ನನ್ನು ಬದಲಿಸಬೇಕು ಅಂದರೆ ಅದಕ್ಕೆ ಕಾರಣ ಹೇಳಿ. ಸರ್ಕಾರದಲ್ಲಿ ಸಮಸ್ಯೆ ಇದೆಯಾ? ಆಡಳಿತ ಸರಿ ಇಲ್ವೇ? ನಿಮಗೆ ಬೇರೆ ಏನಾದರೂ ಲೋಪಗಳು ಕಾಣಿಸಿದ್ರೆ ಅದನ್ನೂ ಹೇಳಿ. ಅದೇನೂ ಇಲ್ಲದೆ ಮುಖ್ಯಮಂತ್ರಿಯನ್ನ ಬದಲಿಸಿ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕಬೇಡಿ ಅಂತ ಸಿದ್ದರಾಮಯ್ಯ ಕೂಡ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರಂತೆ. ಈ ಎಲ್ಲದರ ನಡುವೆ ಮಧ್ಯಾಹ್ನ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಬಂದ ರಾಹುಲ್ ಕಡೆಗೆ ನಿಮ್ಮ ಸೇವೆ ನಮಗೆ ದೆಹಲಿಯಲ್ಲಿ ಬೇಕಿದೆ, ರಾಜ್ಯಸಭೆಗೆ ನೀವು ಬಂದು ಬಿಡಿ, ಈಗ ನೀವು ರಾಜೀನಾಮೆ ಕೊಡೋದು ಅನಿವಾರ್ಯ, ಕೊಟ್ಟು ಬಿಡಿ ಅಂತ ಹೇಳಿದ ಮೇಲೆ ಸಿದ್ದರಾಮಯ್ಯ ಅವರಿಗೆ ಅಲ್ಲಿ ಬೇರೆ ಮಾತಾಡೋದಕ್ಕೆ ಅವಕಾಶ ಇರಲಿಲ್ಲ. ಅವರಲ್ಲಿಂದ ಎದ್ದು ಬಂದರು ಅಂತ ಮಾಧ್ಯಮಗಳ ವರದಿಗಳು ಹೇಳ್ತಾ ಇವೆ. ಗೆಳೆಯರೆ, ಅದು ಕ್ಲೋಸ್ ಡೋರ್ ಮೀಟಿಂಗು. ಅಲ್ಲಿ ಏನಾಯಿತು ಅನ್ನೋದು ಅಲ್ಲಿದ್ದವರಿಗೆ ಮಾತ್ರ ಗೊತ್ತಿರುತ್ತೆ. ಅವರು ಹೇಳದೇ ಇದ್ದರೆ ಯಾವುದನ್ನು ಹೀಗೆ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಟ್ಟಾರೆ ಅಲ್ಲಿಂದ ಹೊರಬಂದ ನಂತರ ವೇಣುಗೋಪಾಲ್ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದು ಬದಿಲಿ ಡಿ.ಕೆ. ಶಿವಕುಮಾರ್, ಮತ್ತೊಂದು ಬದಿಲಿ ಸಿದ್ದರಾಮಯ್ಯ ಇಬ್ಬರೂ ಇದ್ರು. ಸಿದ್ದರಾಮಯ್ಯ ಅವರ ಮುಖದಲ್ಲಿ ಉತ್ಸಾಹ ಇರಲಿಲ್ಲ, ಶಿವಕುಮಾರ್ ನಗುತ್ತಾ ಇದ್ರು. ಆದರೆ ಆ ನಗುವಲ್ಲಿ ಕೂಡ ಅಂಥ ಖುಷಿ ಏನೂ ಕಾಣ್ತಾ ಇರಲಿಲ್ಲ. ಸಣ್ಣ ಚಿಂತೆಯ ಗೆರೆ ಇದ್ದೇ ಇತ್ತು. ಇನ್ನು ವೇಣುಗೋಪಾಲ್, ನಾವು ರಾಜ್ಯಸಭೆ ಅಭ್ಯರ್ಥಿಗಳ ಬಗ್ಗೆ ಮಾತಾಡೋದಕ್ಕೆ ಇಲ್ಲಿ ಮೀಟಿಂಗ್ ಮಾಡಿದ್ವಿ, ನೀವು ಮಾಧ್ಯಮಗಳ ಹೇಳಿದ ಹಾಗೆ ಮುಖ್ಯಮಂತ್ರಿ ಬದಲಾವಣೆ ಅಂಥದ್ದೇನೂ ಇಲ್ಲ ಅಂತ ಇಂಗ್ಲಿಷಲ್ಲಿ ಹೇಳಿದ್ರು. ಯಾಕೆ ಇದನ್ನು ಇಂಗ್ಲಿಷಲ್ಲಿ ಹೇಳಿದ್ರು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೆಲ್ಲ ಆದ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ ಅಂತ ಕೇಳಿದ ಪ್ರಶ್ನೆಗೆ ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಹೇಳಿದ್ದು ವೇಣುಗೋಪಾಲ್ ಇಂಗ್ಲಿಷಲ್ಲಿ ಹೇಳಿದ್ರು, ಅದು ನಿಮಗೆ ಅರ್ಥ ಆಗಲಿಲ್ವಾ ಅಂತ. ಸೊ ಅಲ್ಲಿ ವೇಣುಗೋಪಾಲ್ ಇಂಗ್ಲಿಷಲ್ಲೇ ಹೇಳಿದ್ರು. That question does not arise. Don't ask hypothetical questions. Yesterday, K.C. Venugopalji has made a statement that too in English. ರಾಜ್ಯಸಭೆಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಇಡೀ ಸರ್ಕಾರನೇ ವಿಮಾನ ಹತ್ಕೊಂಡು ದೆಹಲಿಗೆ ಹೋಗಬೇಕಾ? ಅವರು ಜನರನ್ನು ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಇದೆಲ್ಲ ಆದ ನಂತರ ಸಿದ್ದರಾಮಯ್ಯ ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಲ್ಲಿ ತಮ್ಮ ಆಪ್ತರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಗುರುವಾರ ರಾಜ್ಯಪಾಲರ ಭೇಟಿಗೆ ಅಪಾಯಿಂಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ. ಗೆಳೆಯರೆ, ಸಮಸ್ಯೆ ಶುರು ಆಗೋದಿಲ್ಲಿಂದಲೇ. ಈಗ ಗುರುವಾರ ರಾಜ್ಯಪಾಲರನ್ನ ಭೇಟಿ ಮಾಡುವ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿಬಿಡ್ತಾರಾ? ರಾಜೀನಾಮೆ ಕೊಟ್ಟು ಮರುಕ್ಷಣದಿಂದಲೇ ಕಾಂಗ್ರೆಸ್ ಹೈಕಮಾಂಡ್ನ ಹಾರ್ಟ್ ಬೀಟ್ ಹೆಚ್ಚಾಗ್ತಾ ಹೋಗುತ್ತೆ. ದೆಹಲಿ ಸಭೆಯಲ್ಲಿ ರಾಹುಲ್ ಗಾಂಧಿ ನೀವು ರಾಜೀನಾಮೆ ಕೊಡಿ ಅಂತ ಮಾತ್ರ ಹೇಳಿದ್ದಾರೆ, ಆದರೆ ಈ ತಕ್ಷಣಕ್ಕೆ ರಾಜೀನಾಮೆ ಕೊಟ್ಟು ಬಿಡಿ ಅಂತೇನು ಹೇಳಿಲ್ಲ. ರಾಜ್ಯಸಭೆಗೆ ನೀವು ಬನ್ನಿ ಅಂದರೆ ಅದರ ಅರ್ಥ ರಾಜ್ಯಸಭಾ ಚುನಾವಣೆ ನಂತರ, ಅಂದರೆ ನೀವು ರಾಜ್ಯಸಭೆಗೆ ಆಯ್ಕೆಯಾದ ನಂತರ ರಾಜೀನಾಮೆ ಕೊಡಿ ಅಂತ. ಅದು ಬಿಹಾರ್ ಮಾಡೆಲ್. ಹೇಗೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಅವರಿಂದ ತೆರವಾದ ಮುಖ್ಯಮಂತ್ರಿ ಸ್ಥಾನವನ್ನ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿಗೆ ಕೊಟ್ಟರೋ, ಹಾಗೆ ಕರ್ನಾಟಕದಲ್ಲಿ ಕೂಡ
ಸಿದ್ದರಾಮಯ್ಯ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಸ್ಮೂತ್ ಆಗಿ ಅಧಿಕಾರವನ್ನ ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡುವುದು ಹೈಕಮಾಂಡ್ನ ಬಯಕೆ ಇದ್ದಾಗಿದೆ. ಆದರೆ ಸ್ವಾಭಿಮಾನಿ ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳಿದ ನಂತರ ಕೂಡ ಆ ಹುದ್ದೆಯಲ್ಲಿರುವುದು ಬೇಡ ಅಂತ ತೀರ್ಮಾನ ಮಾಡಿದಂತಿದ್ದಾರೆ. ರಾಜ್ಯಸಭಾ ಚುನಾವಣೆಯವರೆಗೆ ಕಾಯುವ ಸ್ಥಿತಿಯಲ್ಲಿ ಅವರಿಲ್ಲ. ಹೀಗಾಗಿ ರಾಜೀನಾಮೆಯನ್ನು ಕೊಟ್ಟು ಬಿಡ್ತಾರೆ ಅನ್ನೋದು ಅವರ ಆಪ್ತ ವಲಯದಿಂದ ಕೇಳಿ ಬರ್ತಾ ಇರೋ ಮಾತು. ಇಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವವರೆಗೆ ಮಾತ್ರ ಅವರ ಮೇಲೆ ಹೈಕಮಾಂಡ್ ಅನ್ನು ಹಿಡಿತಾ ಇರುತ್ತೆ. ರಾಜೀನಾಮೆ ಕೊಟ್ಟ ನಂತರ ಸಿದ್ದರಾಮಯ್ಯ ಅವರು ಸ್ವತಂತ್ರರಾಗ್ತಾರೆ. ಅಲ್ಲಿಂದ ರಾಜಕೀಯ ಹೆಜ್ಜೆಗಳು ತುಂಬಾ ಕುತೂಹಲಕಾರಿ ಆಗ್ತಾ ಹೋಗುತ್ತವೆ. ಇಲ್ಲಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರ ಹೊಸ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅವರ ಸುತ್ತ 4 ಉಪಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಕರ್ನಾಟಕದ 4 ಕಡೆಗಳನ್ನ ಪ್ರತಿನಿಧಿಸುವ 4 ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಜಿ. ಪರಮೇಶ್ವರ್, ಎಂ.ಬಿ. ಪಾಟೀಲ್, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ, ಅಲ್ಪಸಂಖ್ಯಾತರ ಕೋಟಾದಲ್ಲಿ ಖಾದರ್ ಅಥವಾ ಜಮೀರ್. ಇಲ್ಲಿ ದಕ್ಷಿಣ ಕನ್ನಡದ ಕೋಟಾ ಅಂತ ಬಂದ್ರೆ ಖಾದರ್ ಉಪಮುಖ್ಯಮಂತ್ರಿಯಾಗೋ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಲ್ಲಿ ಪರಮೇಶ್ವರ್, ಎಂ.ಬಿ. ಪಾಟೀಲ್, ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ, ಅಕಸ್ಮಾತ್ ಮುಖ್ಯಮಂತ್ರಿ ಆದ್ರೆ ಜಮೀರ್, ಇವರೆಲ್ಲ ಕೂಡ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡವ್ರೆ. ಇನ್ನು ಖಾದರ್ ದೊಡ್ಡದಾಗಿ ಯಾವ ಬಣದಲ್ಲೂ ಗುರುತಿಸಿಕೊಳ್ಳದೇ ಇದ್ರು ಸಿದ್ದರಾಮಯ್ಯ ಅವರ ಜೊತೆ ಆತ್ಮೀಯ ಸಂಬಂಧಗಳನ್ನ ಖಾದರ್ ಕೂಡ ಹೊಂದಿದ್ದಾರೆ. ಹೀಗಾಗಿ ಇಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ಕೂಡ ಅವರ ಸುತ್ತ ಸಿದ್ದರಾಮಯ್ಯ ಅವರ ಬಣಾನೇ ಇರುತ್ತೆ. ಹೀಗಾಗಿ ಇದನ್ನ ಡಿ.ಕೆ. ಶಿವಕುಮಾರ್ ಎಷ್ಟರ ಮಟ್ಟಿಗೆ ಒಪ್ಪುತ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆನೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಡಿ.ಕೆ. ಶಿವಕುಮಾರ್ ಒಬ್ಬರೇ ಉಪಮುಖ್ಯಮಂತ್ರಿ ಆಗಿದ್ರು. ಈಗ ಡಿ.ಕೆ. ಮುಖ್ಯಮಂತ್ರಿ ಆಗುವಾಗ ಸಿದ್ದರಾಮಯ್ಯ ಅವರ ಬಣದ 4 ಮಂದಿಯನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ರೆ ಡಿ.ಕೆ. ಸ್ವತಂತ್ರವಾಗಿ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಇನ್ನು ಈ ಉಪಮುಖ್ಯಮಂತ್ರಿ ಅನ್ನೋ ಮಾತಿದೆಯಲ್ಲ, ಇದು ಖಚಿತ ಮಾಹಿತಿ ಅಂತಾಗಲಿ ಅಥವಾ ಈಗಾಗಲೇ ಹೈಕಮಾಂಡ್ ಸಭೆಯಲ್ಲಿ ತೀರ್ಮಾನವಾದ ಮಾಹಿತಿ ಆಗಲಿ ಅಲ್ಲ. ಇಂಥದ್ದೊಂದು ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಕೇಳಿ ಬರುವ ಎಲ್ಲ ಸುದ್ದಿಗಳು ನಿಜಾನೇ ಆಗಿರಬೇಕು ಅಂತಲೂ ಅಲ್ಲ, ಅಥವಾ ಅವು ಸುಳ್ಳು ಅಂತಲೂ ಅಲ್ಲ. ಇಲ್ಲಿ ಇದುವರೆಗೆ ಖಚಿತವಾಗ್ತಾ ಇರೋದು ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚಿಸಲಾಗಿದೆ ಅನ್ನೋದು ಮಾತ್ರ. ಇನ್ನು ರಾಜೀನಾಮೆ ಕೊಟ್ಟ ಮೇಲೆ ಏನಾಗುತ್ತೆ? ಹೊಸ ಮುಖ್ಯಮಂತ್ರಿಯ ಆಯ್ಕೆಯ ಪ್ರಕ್ರಿಯೆ ಶುರು ಆಗಬೇಕು. ಹೊಸ ಮುಖ್ಯಮಂತ್ರಿ ಆಯ್ಕೆಯಾದ ನಂತರ ಅಲ್ಲಿ ಹೊಸ ಕ್ಯಾಬಿನೆಟ್ ಕೂಡ ರಚನೆ ಆಗಬೇಕು. ಸರ್ಕಾರದಲ್ಲಿನ ಸಾಕಷ್ಟು ಹಿರಿಯರು ನಾವು ಮಂತ್ರಿಗಳಾಗಬೇಕು ಅನ್ನೋ ಕನಸನ್ನು ಕಾಣ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿನ ಹಿರಿಯ ಸಚಿವರನ್ನ ಕೈ ಬಿಡೋದು ಕೂಡ ಕಷ್ಟ ಆಗುತ್ತೆ. ಯಾರಿಗೆ ಸಚಿವ ಸ್ಥಾನ ತಪ್ಪುತ್ತೆ ಅವರಲ್ಲಿ ಅಸಮಾಧಾನ ಶುರು ಆಗುತ್ತೆ. ಅದು ಮುಂದಿನ ಸರ್ಕಾರದ ಕಾರ್ಯವೈಖರಿಯ ಮೇಲೆ ಪ್ರಭಾವ ಬೀರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಜೂನ್ 18ರಂದು ನಡೆಯುವ ರಾಜ್ಯಸಭಾ ಚುನಾವಣೆಯ ಮೇಲೆ ಅದರ ಪ್ರಭಾವ ಉಂಟಾಗೋ ಸಾಧ್ಯತೆ ಇರುತ್ತೆ. ಗೆಳೆಯರೆ, ರಾಜ್ಯಸಭೆಗೆ ಕರ್ನಾಟಕದಿಂದ 4 ಸ್ಥಾನಗಳಿಗೆ ಚುನಾವಣೆ ನಡೀಬೇಕು. ಸದ್ಯದ ಲೆಕ್ಕಾಚಾರದ ಪ್ರಕಾರ 3 ಸ್ಥಾನಗಳನ್ನ ಕಾಂಗ್ರೆಸ್ ತನ್ನ ಸಂಖ್ಯಾಬಲದ ಮೇಲೆ ಸುಲಭವಾಗಿ ಗೆದ್ದುಕೊಳ್ಳೋದಕ್ಕೆ ಅವಕಾಶ ಇದೆ. ಆದರೆ ಮುಖ್ಯಮಂತ್ರಿ ಬದಲಾವಣೆಯಾಗಿ ಕ್ಯಾಬಿನೆಟ್ ರಿಶಫಲ್ ಆಗಿ ಅಲ್ಲೊಂದು ಅಸಮಾಧಾನ ಭುಗಿಲೆದ್ರೆ ಅದರ ಪರಿಣಾಮ ರಾಜ್ಯಸಭಾ ಚುನಾವಣೆಗಳ ಮೇಲೆ ಖಂಡಿತ ಉಂಟಾಗುತ್ತೆ. ರಾಜ್ಯಸಭಾ ಚುನಾವಣೆಗಳಲ್ಲಿ 2003ರ ನಂತರ ಮತ ಚಲಾವಣೆ ಮಾಡುವಾಗ ತಾವು ಯಾರಿಗೆ ಮತ ಹಾಕಿದ್ವಿ ಅನ್ನೋದನ್ನ ಪಕ್ಷದ ಏಜೆಂಟರಿಗೆ ಅದನ್ನ ತೋರಿಸಿ ಮತ ಚಲಾವಣೆ ಮಾಡಬೇಕು ಅಂತ ಇದೆ. ಕ್ರಾಸ್ ವೋಟಿಂಗ್ ಅನ್ನ ತಪ್ಪಿಸೋದಿಕ್ಕೆ ಅನ್ನೋ ಕಾರಣಕ್ಕೇನೆ 2003ರಿಂದ ಇದನ್ನು ಜಾರಿ ಮಾಡಿದ್ದಾರೆ. ಹಾಗಂತ ತಮ್ಮ ಪಕ್ಷದ ಏಜೆಂಟರಿಗೆ ತೋರಿಸದೆ ಮತ ಚಲಾವಣೆ ಮಾಡಿದ್ರೆ ಅಥವಾ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಅಂಥ ಶಾಸಕರ ಶಾಸಕತ್ವ ರದ್ದಾಗೋದಾಗ್ಲಿ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಆಗಲೇ ಇಲ್ಲ. ಹೆಚ್ಚು ಅಂದರೆ ಪಕ್ಷದಿಂದ ಸಸ್ಪೆಂಡ್ ಮಾಡಬಹುದೇ ಹೊರತು ಅಲ್ಲಿ ಅವರ ಶಾಸಕ ಸ್ಥಾನಕ್ಕೆ ಯಾವ ತೊಂದರೆನೂ ಉಂಟಾಗೋದಿಲ್ಲ. ಹೀಗಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸೋದಕ್ಕೆ ಶಾಸಕರು ರಾಜ್ಯಸಭಾ ಮತದಾನದ ವೇಳೆ ಒಂದು ಅವಕಾಶವನ್ನು ಬಳಕೆ ಮಾಡಿಕೊಂಡ್ರೆ ಅದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಉಂಟಾಗುತ್ತೆ. ಜೊತೆಗೆ 2 ವರ್ಷಗಳ ಹೊಸ ಮುಖ್ಯಮಂತ್ರಿಯ ಆಡಳಿತ ಏನಿದೆ ಅದು ಸುಗಮವಾಗಿರೋದಿಲ್ಲ ಅನ್ನೋದರ ಸೂಚನೆ ಕೂಡ ಅಲ್ಲಿ ಸಿಕ್ಕೋಗುತ್ತೆ. ಇನ್ನು ಇದೆಲ್ಲವನ್ನ ಸಿದ್ದರಾಮಯ್ಯನೇ ಮಾಡಿಸ್ತಾರೆ ಅಂತಲ್ಲ, ಆದ್ರೆ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಷ್ಟು ಆಡಳಿತದ ಮೇಲಿನ ಹಿಡಿತ ಹೊಸ ಮುಖ್ಯಮಂತ್ರಿಗೆ ಸಿಗುತ್ತಾ ಅನ್ನೋ ಅನುಮಾನ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು, ಹಿರಿಯ ಸಚಿವರಿಗೆ ಎಷ್ಟು ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನೋದು ಗೊತ್ತಿದ್ದವರು. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸಚಿವರ ವಿರುದ್ಧ ಏನೇ ಭ್ರಷ್ಟಾಚಾರ ಪ್ರಕರಣಗಳು ಆರೋಪಗಳು ಕೇಳಿಬಂದರೂ ಕೂಡ ಎಲ್ಲೂ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ತಮ್ಮ ಹೆಸರನ್ನು ಕೆಡಿಸ್ಕೊಳ್ಳಿಲ್ಲ. ಮೈಸೂರಿನ ಮೂಡ ವಿಷಯ ಬಿಟ್ರೆ ಬೇರೆಲ್ಲೂ ಸಿದ್ದರಾಮಯ್ಯ ಅವರ ಹೆಸರಿಗೆ ಮಸಿ ಅಂಟ್ಕೊಳ್ಳಿಲ್ಲ. ಅದು ಅವರು ತಮ್ಮ ವೈಯಕ್ತಿಕ ಚಾರ್ಮ್ ಬಗ್ಗೆ ತಗೊಂಡ ಕಾಳಜಿ. ಗೆಳೆಯರೆ, ಸಿದ್ದರಾಮಯ್ಯ ಮೂಲತಃ ಕಾಂಗ್ರೆಸ್ಸಿಗರಲ್ಲ. ಕಾಂಗ್ರೆಸ್ ಅನ್ನೋದು ಅವರ ವಾಹನ ಆಯ್ತೇ ಹೊರತು ಅದು ಅವರ ಮನೆ ಅಲ್ಲ. JDS ನಿಂದ ಕಾಂಗ್ರೆಸ್ಗೆ ಬಂದ ನಂತರ ಅಹಿಂದ ಕಟ್ಟಿದ ಸಿದ್ದರಾಮಯ್ಯ
ತಮ್ಮ ವರ್ಚಸ್ಸನ್ನ ಅದ್ಭುತವಾಗಿ ಬಳಸ್ಕೊಳ್ತಾ ಹೋದ್ರು. 2013 ಚುನಾವಣೆಯಲ್ಲಿ ಜನ ವೋಟ್ ಹಾಕಿದ್ದು ಕಾಂಗ್ರೆಸ್ ಪಕ್ಷಕ್ಕ, ಸಿದ್ದರಾಮಯ್ಯ ಅವರಿಗ ಅನ್ನೋ ಅನುಮಾನ ಬರೋಷ್ಟರ ಮಟ್ಟಿಗೆ ಅವರು ತಮ್ಮ ಸ್ವಂತ ವರ್ಚಸ್ಸನ್ನ ಬೆಳೆಸ್ಕೊಂಡ್ರು. ಸರ್ಕಾರವನ್ನ, ಅದರ ಸ್ಕೀಮುಗಳನ್ನ, ಸಿದ್ದರಾಮಯ್ಯ ಅವರ ಯೋಜನೆಗಳು, ಸಿದ್ದರಾಮಯ್ಯ ಅವರ ಸರ್ಕಾರ ಅಂತಲೇ ಬಿಂಬಿಸುವ ಕೆಲಸವನ್ನ ಅವರ PR ವಹಿಸಿಕೊಂಡ ಜನ ತುಂಬಾ ಚೆನ್ನಾಗಿ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತಲೇ ಆ ಸರ್ಕಾರವನ್ನ ಗುರುತಿಸುವಷ್ಟರ ಮಟ್ಟಿಗೆ ಅವರು ತಮ್ಮ ಪ್ರಭಾವವನ್ನು ಬೆಳೆಸ್ಕೊಂಡ್ರು. ಇನ್ನು 2018 ಸೋಲಿದೆ ನೋಡಿ, ಅದು ಕಾಂಗ್ರೆಸ್ನ ಸೋಲಾಯಿತು. ಸಿದ್ದರಾಮಯ್ಯ ಅವರ ಸೋಲು ಅಂತ ಅವರದನ್ನು ಒಪ್ಪಲೂ ಇಲ್ಲ, ಹೇಳಲೂ ಇಲ್ಲ. ಸಿದ್ದರಾಮಯ್ಯ ಅವರದ್ದು ಕಾಂಗ್ರೆಸ್ ಪಕ್ಷ ಮತ್ತು ರಾಜಕಾರಣದಲ್ಲಿನ ಒಂದು ಕ್ಲಾಸಿಕ್ ಮಾದರಿ ಅಂದರೆ ತಪ್ಪೇನಾಗೋದಿಲ್ಲ. ಇನ್ನು ಈಗ ರಾಜೀನಾಮೆ ಕೊಡೋ ಬಗ್ಗೆ ತಮ್ಮ ಅಸಮಾಧಾನ ಇದೆ ಅನ್ನೋದನ್ನ ಅವರು ಎಲ್ಲೂ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇಲ್ಲ. ಹೈಕಮಾಂಡ್ ಹೇಳಿದ ಮೇಲೆ ಒಂದು ಕ್ಷಣವೂ ನನಗೆ ಆ ಕುರ್ಚಿ ಬೇಡ ಅನ್ನೋ ಥರ ರಾಜೀನಾಮೆ ಕೊಡೋ ಮೂಡಿಗೆ ಬಂದಿದ್ದಾರೆ. ಇದು ನಾಳೆ ಅವರ ವಿಷಯದಲ್ಲಿ ದೊಡ್ಡ ಸಿಂಪತಿಯಾಗಿ ಬದಲಾಗುತ್ತೆ. ರಾಜೀನಾಮೆ ಕೊಟ್ಟ ಮರುಕ್ಷಣದಿಂದ ಸಿದ್ದರಾಮಯ್ಯ ಅವರು ಸ್ವತಂತ್ರರಾಗ್ತಾರೆ ಮತ್ತು ಅವರ ಸುತ್ತ ಅವರನ್ನ ಪ್ರೀತಿಸುವ ಶಾಸಕರು, ಸಚಿವರ ಕೂಟ ಶುರುವಾಗುತ್ತೆ. ಅವರು ರಾಜ್ಯಸಭೆಗೆ ಹೋದ್ರೆ ಅಲ್ಲಿ LOP ಥರದ್ದೇನಾದ್ರೂ ಅವರನ್ನ ಮಾಡಬೇಕಾಗತ್ತೆ. ಅಕಸ್ಮಾತ್ ಹಾಗೇನಾದ್ರೂ ಮಾಡಿದ್ರೆ ಸದ್ಯಕ್ಕೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ಖರ್ಗೆ ಅವರ ಸ್ಥಾನವನ್ನು ಕಿತ್ಕೊಂಡು ಇವರಿಗೆ ಕೊಡಬೇಕಾಗುತ್ತೆ. ಖರ್ಗೆ AICCಗೆ ಸೀಮಿತ ಆಗಬೇಕಾಗಿ ಬರುತ್ತೆ. ಗೆಳೆಯರೆ, ಈ ಹಿಂದೆ ಕೂಡ ರಾಜ್ಯದಲ್ಲಿ ಖರ್ಗೆ ವಿರೋಧ ಪಕ್ಷದ ನಾಯಕರಾಗಿದ್ರು. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ಖರ್ಗೆ ಅವರನ್ನ ದೆಹಲಿಗೆ ಕಳುಹಿಸಿ ಇಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನ ಸಿದ್ದರಾಮಯ್ಯ ಅವರಿಗೆ ಕೊಡಲಾಯಿತು. ಇನ್ನು ಈಗ ಸಿದ್ದರಾಮಯ್ಯ ಅವರನ್ನ ದೆಹಲಿಗೆ ಕರೆಸ್ಕೊಂಡ್ರೆ ಅವರಿಗೆ ರಾಜ್ಯಸಭೆಯ LOP ಸ್ಥಾನವನ್ನ ಕೊಡೋದಾದ್ರೆ ಆ ಸ್ಥಾನದಿಂದ ಖರ್ಗೆ ಅವರನ್ನ ತೆರವುಗೊಳಿಸಬೇಕಾಗಿ ಬರುತ್ತೆ. ಖರ್ಗೆ AICCಗೆ ಸೀಮಿತ ಆಗ್ತಾರೆ. ಇನ್ನು ಇಲ್ಲಿ ಮತ್ತೊಂದು ಆಪ್ಷನ್ ಕೂಡ ಇತ್ತು. ಅದರ ಪ್ರಕಾರ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗೋದು, ಖರ್ಗೆ ಅವರನ್ನ ರಾಜ್ಯಕ್ಕೆ ಕಳುಹಿಸಿ ಅವರನ್ನ ಇಲ್ಲಿನ ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಮತ್ತು AICC ಅಧ್ಯಕ್ಷ ಸ್ಥಾನವನ್ನ ವೇಣುಗೋಪಾಲ್ಗೆ ಕೊಡೋದು ಅನ್ನೋ ಥರದ ಒಂದು ಯೋಜನೆ ಕೂಡ ಅಲ್ಲಿ ಚರ್ಚೆಯಲ್ಲಿತ್ತು. ಆದರೆ ಅದ್ಯಾಕೋ ಈಗ ತೆರೆಮರೆಗೆ ಸರಿದಂತೆ ಕಾಣ್ತಾ ಇದೆ. ಇನ್ನು ಈಗ ಸಿದ್ದರಾಮಯ್ಯ ತುರ್ತಾಗಿ ರಾಜೀನಾಮೆಯನ್ನ ಕೊಡ್ತಾ ಇರೋದು ಮತ್ತು ಇಲ್ಲಿ ಉಂಟಾಗಲಿರುವ ರಾಜಕೀಯ ಗೊಂದಲಗಳನ್ನ ಗಮನದಲ್ಲಿಟ್ಟುಕೊಂಡು ಮತ್ತೆ ಖರ್ಗೆ ಮುಖ್ಯಮಂತ್ರಿ ಅನ್ನೋ ಥಿಯರಿ ಮುನ್ನೆಲೆಗೆ ಬಂದ್ರೆ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ಹಾಗಲ್ಲದೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಾದ್ರೆ ಇಲ್ಲಿ ಅವರ ಪಾಲಿಗೊಂದಷ್ಟು ಸಮಸ್ಯೆಗಳು ಹಾಗೆ ಉಳ್ಕೊಳ್ಳುತ್ತವೆ. ಸಿದ್ದರಾಮಯ್ಯ ದೆಹಲಿಗೆ ಹೋಗೋದಕ್ಕೆ ನಿರಾಕರಿಸಿದ್ರೆ ರಾಜ್ಯದಲ್ಲಿ ಅವರ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹಾಗೆ ಉಳ್ಕೊಳ್ಳುತ್ತೆ. ಇನ್ನು ಹೊಸ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿನ ಯಾರನ್ನ ಸಂಪುಟಕ್ಕೆ ಸೇರಿಸ್ಕೋಬೇಕು, ಯಾರನ್ನ ಬಿಡಬೇಕು ಅನ್ನೋದು ಇನ್ನೂ ಒಂದು ಸವಾಲು. ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹಾಗೇನಾದ್ರೂ ಆದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರ ಕೈ ಮೇಲಾಗುತ್ತೆ. ಸಿದ್ದರಾಮಯ್ಯ ಬೆಂಬಲಿಗರಿಗೆ ಹೆಚ್ಚು ಅವಕಾಶಗಳು ಸಿಗದೇ ಇದ್ರೆ ಸರ್ಕಾರದ ಪರಿಸ್ಥಿತಿ ಮತ್ತೆ ಡೋಲಾಯಮಾನ ಆಗುತ್ತೆ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಹಿಂದ ಮತಗಳನ್ನು ಕಳ್ಕೋಬೇಕಾಗಿ ಬರುತ್ತೆ. ಇನ್ನು ಇದು 2 ವರ್ಷಗಳ ಅವಧಿಗಾಗಿ ಬದಲಾವಣೆ. ಈ ಸಂದರ್ಭದಲ್ಲಿ ಯಾರೇ ಮುಖ್ಯಮಂತ್ರಿ ಆದರೂ ಜನಪ್ರಿಯ ಯೋಜನೆಗಳನ್ನು ಕೊಡಬೇಕು, ಜೊತೆಗೆ ಮುಂದಿನ ಚುನಾವಣೆಗೆ ಬೇಕಾದ ರಿಸೋರ್ಸಸ್ ಅನ್ನು ಕೂಡ ಸಿದ್ಧಪಡಿಸ್ಕೋಬೇಕು. ಇಲ್ಲಿ ಜನಪ್ರಿಯ ಯೋಜನೆಗಳು ಮತ್ತು ಮುಂದಿನ ಎಲೆಕ್ಷನ್ಗೆ ಹಣ ಎರಡೂ ಬೇಕು ಅಂದ ಕೂಡಲೇ ಸರ್ಕಾರದ ಖಜಾನೆಯ ಮೇಲೆ ಒತ್ತಡ ಶುರುವಾಗುತ್ತೆ. ಅದನ್ನು ನಿಭಾಯಿಸುವ ಶಕ್ತಿ ಕೂಡ ಹೊಸ ಮುಖ್ಯಮಂತ್ರಿಗೆ ಇರಬೇಕಾಗತ್ತೆ. ಇವೆಲ್ಲ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಚಾಲೆಂಜ್ಗಳಿಗೆ ಕಾರಣ ಅಂತೂ ಆಗತ್ವೆ. ಇನ್ನು ಇದೇ ಫೈನಲ್ಲು ಅಂತ ಕೂಡ ಏನಲ್ಲ, ಸುರ್ಜೇವಾಲಾ ಕರ್ನಾಟಕಕ್ಕೆ ಬಂದಿದ್ದಾರೆ. ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನವೊಲಿಸಿ 18ನೇ ತಾರೀಕು ಮುಗಿಯುವವರೆಗೆ, ಅಂದ್ರೆ ರಾಜ್ಯಸಭಾ ಸ್ಥಾನಗಳಿಗೆ ಮತದಾನ ಮುಗಿಯುವವರೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೀವೇ ಮುಂದುವರಿರಿ ಅಂತ ಹೇಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೇನಾದ್ರೂ ಆಗಿ ಸಿದ್ದರಾಮಯ್ಯ ಅವರ ಮನವೊಲಿಸುವುದರಲ್ಲಿ ಹೈಕಮಾಂಡ್ ಯಶಸ್ವಿಯಾದ್ರೆ ನಾಳೆ ರಾಜೀನಾಮೆ ಕೊಡೋ ಕಾರ್ಯಕ್ರಮ ಮುಂದೂಡಲ್ಪಡುವ ಸಾಧ್ಯತೆಗಳನ್ನ ಇಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಏನೇ ಇರಲಿ, ಇವತ್ತಲ್ಲ ನಾಳೆ ಹೊಸ ಮುಖ್ಯಮಂತ್ರಿ ಬರಲೇಬೇಕಾಗುತ್ತೆ. ಅವರಿಗೆ ಈಗಲೇ ಒಂದು ಅಡ್ವಾನ್ಸ್ ಅಭಿನಂದನೆಗಳನ್ನ ಹೇಳ್ಬಿಡೋಣ. ಇದು ಗೆಳೆಯರೆ ರಾಜ್ಯದಲ್ಲಿನ ಬದಲಾವಣೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.